Hello friends, once again welcome back to my channel. Today I am going to explain and solve the question answers from the 6th standard Ganita Prakasha. It's a new textbook, chapter number 2 lines and angles, page number 49, figure it out. ಈ ದಿನ 6ನೇ ತರಗತಿಯ ಗಣಿತ ಪ್ರಕಾಶದಿಂದ ಸೆಕೆಂಡ್ ಚಾಪ್ಟರ್ ಲೈನ್ಸ್ ಆ್ಯಂಡ್ ಆ್ಯಂಗಲ್ಸ್ ಇಂದ ಪೇಜ್ ನಂಬರ್ 49ರಿಂದ ಸ್ಟಾರ್ಟ್ ಮಾಡೋಣ. ಫಿಗರ್ ಇಟ್ ಔಟ್. ಫ್ರೆಂಡ್ಸ್, ಇಲ್ಲಿ ಅವರಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಲೈಕ್ ಮಾಡೋದನ್ನು ಮರಿಬೇಡಿ ಪ್ಲೀಸ್. ಬಹಳಷ್ಟು ಜನರು ತುಂಬ ಅತ್ಯುತ್ತಮವಾದ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ನನ್ನ ವೀಡಿಯೋಸ್ಗೆ, ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿಬಿಟ್ಟು ಅಲ್ಲೇ ಒಂದು ಲೈಕ್ ಬಟನ್ ಇದೆ, ಸೊ ಅದನ್ನು ಲೈಕ್ ಮಾಡಿ. ಓಕೆ, ಇನ್ ಫಿಗರ್ 2.23 ಲಿಸ್ಟ್ ಆಲ್ ದ ಆ್ಯಂಗಲ್ಸ್ ಪಾಸಿಬಲ್. ಡಿಡ್ ಯು ಫೈಂಡ್ ದೆಮ್ ಆಲ್? ಇಲ್ಲಿ ಎಲ್ಲ ಒಂದು ಆ್ಯಂಗಲ್ಸನ್ನು ನಾವು ನೋಡಬೇಕಂತೆ. ಸೊ ಆ್ಯಂಗಲ್ಸ್ ಇಲ್ಲಿದೆ. 1, ಇದು 2, ಇದು 3, ದಿಸ್ ಒನ್ ಇಸ್ 4. ಓಕೆ, ಆಮೇಲೆ ನಾವು ಹೆಸರನ್ನು ಮಾಡೋಣ. 5, 6, 7, ದಿಸ್ ಒನ್ ಆ್ಯಂಡ್ ದಿಸ್ ಒನ್ ಇಸ್ 8 ಆ್ಯಂಡ್ ಲಾಸ್ಟ್ ಒನ್ ಇನ್. ಸೊ ಟೋಟಲ್ 9 ಆ್ಯಂಗಲ್ಸ್ ಆರ್ ದೇರ್. ಸೊ ಇಲ್ಲಿ ಯಾಕಾಗಿಲ್ಲ ಅಂತಂದರೆ ಇಲ್ಲಿಂದ ನಾವು ಮೆನ್ಷನ್ ಮಾಡೋಕ್ಕೋಸ್ಕರ RS ಈ ಕಡೆ ಯಾವುದೂ ಒಂದು ಪಾಯಿಂಟ್ ಇಲ್ಲ. ಸೊ ಹಾಗಾಗಿಬಿಟ್ಟು ಇದನ್ನು ನಾವು ಆ್ಯಂಗಲ್ ಅಂತ ಹೇಳಿಬಿಟ್ಟು ಸದ್ಯಕ್ಕೆ ಇಲ್ಲಿ ಹೆಸರು ಮಾಡೋಕ್ಕೆ ಆಗೋದಿಲ್ಲ. ಬಟ್ ಆ್ಯಂಗಲ್ ಆಗಿದೆ, ಅದು RS ಅಂತ ಹೇಳಿ ಸ್ಟಾಪ್ ಮಾಡೋಕ್ಕಾಗಲ್ಲ, ಇಲ್ಲೊಂದು ಪಾಯಿಂಟ್ ಇರಬೇಕಾಗಿತ್ತು. ಸೊ ಆರ್ ವಿ ಹ್ಯಾವ್ ಟು ಕನ್ಸ್ಟ್ರಕ್ಟ್ ದಿಸ್. ಇಲ್ಲಿ ಕೊಟ್ಟು ಮೆಜರ್ ದ ಆ್ಯಂಗಲ್ಸ್ ವಿತ್ ಎ ಪ್ರೊಟ್ರಾಕ್ಟರ್. ಫಸ್ಟು ನಾವು ಗೆಸ್ ಮಾಡಬೇಕಂತೆ ಎಷ್ಟಿರಬಹುದು ಅಂತ ಹೇಳಿಬಿಟ್ಟು. ಅದಾದಮೇಲೆ ನೆಕ್ಸ್ಟು ಮೆಜರ್ ದ ಆ್ಯಂಗಲ್ಸ್ ವಿತ್ ಕೋನಮಾಪಕ ತೊಗೊಂಡು ಕರೆಕ್ಟಾಗಿ ನೈಜ ಒಂದು ಅಳತೆಯನ್ನು ನಾವು ಮಾಡಬೇಕಂತೆ. ಸೊ ಹಾಗಾಗಿಬಿಟ್ಟು ಇಲ್ಲಿ ಯಾವ್ದ್ಯಾವ್ದಿದೆ ಆ್ಯಂಗಲ್ಸ್ ಅಂತ ಹೇಳ್ಬಿಟ್ಟು ನೋಡೋಣ. ಓಕೆ, ಫಸ್ಟ್ ಒನ್ ಈಸ್ ಆ್ಯಂಗಲ್ PSC, ಆ್ಯಂಗಲ್ ACL, ಆ್ಯಂಗಲ್ APL, ಆ್ಯಂಗಲ್ CLP, ಆ್ಯಂಗಲ್ RPL, ಆ್ಯಂಗಲ್ PLS, ಆ್ಯಂಗಲ್ BRS, ಆ್ಯಂಗಲ್ BRS ಆ್ಯಂಡ್ LSR. ಸೊ ಇಲ್ಲಿ ಇದು ಆ್ಯಕ್ಚುಲಿ ಇದೇನಪ್ಪ ಅಂತಂದರೆ ಇದು ನಾವು ಏನು ಗೆಸ್ ಮಾಡಿರೋದು. ಓಕೆ, ಗೆಸ್ಸಿಂಗ್ ಮೆಷರ್ಮೆಂಟ್. ದಟ್ ಈಸ್ ಇದು 120, ದಿಸ್ ಒನ್ ಇಸ್ 75 ಆ್ಯಂಡ್ ದಿಸ್ ಮೆಷರ್ಸ್ 80 ಡಿಗ್ರಿ ಇರಬಹುದು ಅಂತ ಹೇಳಿಬಿಟ್ಟು ಒಂದು ಊಹೆ ಮಾಡ್ತೀವಲ್ವ, ಗೆಸ್ ಮಾಡ್ತೀವಲ್ವ, ಅದು 110, 100, 85, 100, 80, 80. ಅದಾದಮೇಲೆ ಯು ಹ್ಯಾವ್ ಟು ಮೆಷರ್, ನೀವು ಮೆಷರ್ ಮಾಡಬೇಕು ಪ್ರೊಟ್ರಾಕ್ಟರ್ ಯೂಸ್ ಮಾಡಿಬಿಟ್ಟು. ಸೊ ಅಲ್ಲಿ ನಾವು ಈ ಒಂದು ಆ್ಯಕ್ಚುಯಲ್ ಆ್ಯಂಗಲ್ ಮೆಷರ್ಮೆಂಟನ್ನು ಬರೀಬೇಕಾಗತ್ತೆ. ಓಕೆ, ಫೈನ್. ನೆಕ್ಸ್ಟ್ ಕ್ವಶನ್. ಯೂಸ್ ಅ ಪ್ರೊಟ್ರಾಕ್ಟರ್ ಟು ಡ್ರಾ ದ ಆ್ಯಂಗಲ್ಸ್ ಹ್ಯಾವಿಂಗ್ ದ ಫಾಲೋವಿಂಗ್ ಡಿಗ್ರಿ ಮೆಷರ್. ಪ್ರೊಟ್ರಾಕ್ಟರ್ನ ಕೋನಮಾಪಕವನ್ನು ಬಳಸಿ ನಾವು ಈ ಒಂದು ಆ್ಯಂಗಲ್ಸ್ಗಳನ್ನು ಬಿಡಿಸ್ಬೇಕಂತೆ. ಸೊ ಬನ್ನಿ, ದ ಫಸ್ಟ್ ಆ್ಯಂಗಲ್ ಇಸ್ 110 ಡಿಗ್ರಿ. ಇದಕ್ಕೆ ಹೆಸರನ್ನು ಕೊಡಬೇಕು, PQR = 110 ಡಿಗ್ರಿ. ಸೊ ಸೆಕೆಂಡ್ ಒನ್ ಇಸ್ 40 ಡಿಗ್ರಿ. ಈ ರೀತಿಯಾಗಿ ಬರುತ್ತೆ, ನಾನು ಕೋನಮಾಪಕವನ್ನು ಬಳಸೇ ಇದನ್ನು ಮಾಡಿರೋದು. ಓಕೆ, ಫೈನ್. ನೆಕ್ಸ್ಟ್ ಒನ್ ಇಸ್ ಥರ್ಡ್ ಒನ್ ಇಸ್ 75 ಡಿಗ್ರಿ. LMN, ನೀವು ಯಾವುದೇ ಒಂದು ಲೆಟರ್ಸ್ಗಳನ್ನು ಬರಿಬೋದು ಇಲ್ಲಿ, ಆಲ್ಫಾಬೆಟ್ಸು. ABC 112 ಆ್ಯಂಡ್ ಲಾಸ್ಟ್ ಒನ್ ಇಸ್ 134 ಡಿಗ್ರಿ. ಈ ರೀತಿಯಾಗಿ ಬರುತ್ತೆ. ಓಕೆ, ಫೈನ್. ನೆಕ್ಸ್ಟ್ ಕ್ವಶನ್. ಡ್ರಾ ಆ್ಯನ್ ಆ್ಯಂಗಲ್ ಹೂಸ್ ಡಿಗ್ರಿ ಮೆಷರ್ ಈಸ್ ದ ಸೇಮ್ ಆ್ಯಸ್ ದ ಆ್ಯಂಗಲ್ ಗಿವನ್ ಬಿಲೋ. ಇನ್ನೊಂದು ಆ್ಯಂಗಲನ್ನು ಬಿಡಿಸ್ಬೇಕಂತೆ. ಸೊ ಇದನ್ನು ಎಷ್ಟು ಅಂತ ನೋಡಿದಾಗ ದಿಸ್ ಈಸ್ 115 ಡಿಗ್ರಿ, 115 ಡಿಗ್ರಿ. ಸೊ ಇನ್ನೊಂದು ಆ್ಯಂಗಲನ್ನು ಬಿಡಿಸಿ ರೈಟ್ ಡೌನ್ ದ ಸ್ಟೆಪ್ಸ್ ಯು ಫಾಲೋ ಟು ಡ್ರಾ ದ ಆ್ಯಂಗಲ್. ಒಂದು ಆ್ಯಂಗಲನ್ನು ಬಿಡಿಸೋಕ್ಕೆ ಯಾವ ಸ್ಟೆಪ್ಸನ್ನು ಬರೆದ್ರಿ ಅಂತ ಹೇಳಿಬಿಟ್ಟು ಬರೀಬೇಕಾಗಂತೆ. ಸೊ ಇಲ್ಲಿ ನೋಡೋಣ. ಫಸ್ಟ್ ಒನ್ ಇಲ್ಲಿ ರೀತಿಯಾಗಿ ಒಂದು ಆ್ಯಂಗಲನ್ನು ಬಿಡಿಸಿನಿ, ದಟ್ ಈಸ್ 115 ಡಿಗ್ರಿ ಇದೆ. ಫಸ್ಟ್ ಡ್ರಾ OA ರೇಯನ್ನು ಬಿಡಿಸಿದ್ವಿ. ಪ್ಲೇಸ್ ದ ಸೆಂಟ್ರ್ ಪಾಯಿಂಟ್ ಆಫ್ ದ ಪ್ರೊಟ್ರಾಕ್ಟರ್ ಆನ್ A. ಕೋನಮಾಪಕವನ್ನು ಕರೆಕ್ಟಾಗಿ ಆನ್ O ಹತ್ರ ಪ್ರೊಟ್ರಾಕ್ಟರನ್ನು ಇಟ್ವಿ. ಆ್ಯಂಡ್ ಅಲೈನ್ OA ಟು ದ ಝೀರೋ ಲೈನ್ಗೆ ಕರೆಕ್ಟಾಗಿ ಮೆಷರ್ ಆಗೋಂಗೆ ಅಲೈನ್ ಮಾಡಿದ್ವಿ. ನೆಕ್ಸ್ಟ್ ನಾವು ಸ್ಟಾರ್ಟಿಂಗ್ ಫ್ರಮ್ 0 ಡಿಗ್ರಿ ಕೌಂಟ್ ಅಪ್ ಟು 150 ಡಿಗ್ರಿ. ಸೊ 0ದಿಂದ 150 ಡಿಗ್ರಿವರೆಗೆ ಕೌಂಟ್ ಮಾಡಿ ಆ್ಯಂಡ್ ಮಾರ್ಕ್ ಅ ಪಾಯಿಂಟ್, ಒಂದು ಪಾಯಿಂಟನ್ನು ಮಾಡಿದ್ವಿ, ಅದರ ಹೆಸರು B ಅಂತ ಇದೆ. ಸೊ ಅಟ್ ದ ಲೇಬಲ್ and 115 ಡಿಗ್ರಿ. ಯೂಸಿಂಗ್ ಎ ರೂಲರ್ ಜಾಯಿನ್ ಪಾಯಿಂಟ್ O and B. ಒಂದು ಸ್ಕೇಲನ್ನು ತೊಗೊಂಡು ಇದನ್ನು ನಾವು ಜಾಯಿನ್ ಮಾಡಿದ್ವಿ. ವಿ ಗೆಟ್ BOA ಈಸ್ 115 ಡಿಗ್ರಿ. ಸೊ ವಿ ಹ್ಯಾವ್ ಟು ರೈಟ್ ದಿಸ್ ಮಚ್ ಇನ್ ದ ನೋಟ್ಬುಕ್. ನಿಮ್ಮ ನೋಟ್ಸನ್ನು ಬಹಳಷ್ಟು ಜನ ನನಗೆ ಕಮೆಂಟ್ ಮಾಡ್ತಾರೆ, ನೋಟ್ಸ್ ಯಾವ ರೀತಿಯಾಗಿ ಬರೀಬೇಕು, ನೋಟ್ಸ್ ಕೊಡಿ. ಇದೇ ನೋಟ್ಸ್. ಓಕೆ, ಫೈನ್. ನೆಕ್ಸ್ಟ್, ಟೈಪ್ಸ್ ಆಫ್ ದ ಆ್ಯಂಗಲ್ಸ್ ಆ್ಯಂಡ್ ದೇರ್ ಮೆಷರ್ಸ್. ಇಲ್ಲಿ ನಾವು ಕೋನಗಳ ವಿಧಗಳನ್ನು ನೋಡ್ತಾ ಇದ್ದೀವಿ. ಸೊ ಫಸ್ಟು ರೈಟ್ ಆ್ಯಂಗಲನ್ನು ಹೇಳಿದ್ದೀವಿ ನಾವು ಆಲ್ರೆಡಿ, 90 ಡಿಗ್ರಿ ರೈಟ್ ಆ್ಯಂಗಲ್ ಅಂತ ಹೇಳಿ. ಓಕೆ, ಸೊ ಹಿಂದಿನ ಒಂದು ವೀಡಿಯೋಸ್ಗಳಲ್ಲಿ ಆಲ್ರೆಡಿ ಬಂದಿದೆ. ಅದಾದಮೇಲೆ ನೆಕ್ಸ್ಟು ಸ್ಟ್ರೈಟ್ ಆ್ಯಂಗಲ್ಲು ಬಂದಿದೆ, ದಟ್ ಈಸ್ 180 ಡಿಗ್ರಿ. ಸೊ ಈಗ ಬರ್ತಾ ಇದೆ ಅಕ್ಯೂಟ್ ಆ್ಯಂಗಲ್. ಅಕ್ಯೂಟ್ ಆ್ಯಂಗಲ್ಸ್ ದಟ್ ಆರ್ ದ ಸ್ಮಾಲರ್ ದ್ಯಾನ್ ದ ರೈಟ್ ಆ್ಯಂಗಲ್, ದಟ್ ಈಸ್ ಲೆಸ್ ದ್ಯಾನ್ 90 ಡಿಗ್ರಿ ಆ್ಯಂಡ್ ಆರ್ ಗ್ರೇಟರ್ ದ್ಯಾನ್ 0 ಡಿಗ್ರಿ. 0 ಡಿಗ್ರಿಗಿಂತ ಹೆಚ್ಚು, 90 ಡಿಗ್ರಿಗಿಂತ
ಕಡಿಮೆ. ಓಕೆ, ಫೈನ್. ನೆಕ್ಸ್ಟ್ ಆರ್ ಕಾಲ್ಡ್ ಅಕ್ಯೂಟ್ ಆ್ಯಂಗಲ್ಸ್ ಆರ್ ಲಘು ಕೋನ ಅಂತ ಹೇಳ್ತೀವಿ. 40 ಡಿಗ್ರಿ, 50 ಡಿಗ್ರಿ, 75 ಡಿಗ್ರಿ. ಆಫ್ಟರ್ ದ ಆಪ್ಟ್ಯೂಸ್ ಆ್ಯಂಗಲ್, ವಿಶಾಲ ಕೋನ ಅಂತ ಹೇಳ್ತಿದ್ದಾರೆ. ವಿಶಾಲ ಕೋನ ಅಂತ ಅಂದರೆ ದಿಸ್ ಈಸ್ ದ ಆ್ಯಂಗಲ್ಸ್ ದಟ್ ಆರ್ ಗ್ರೇಟರ್ ದ್ಯಾನ್ ರೈಟ್ ಆ್ಯಂಗಲ್, ಲಂಬ ಕೋನಕ್ಕಿಂತ ಜಾಸ್ತಿ, ಆ್ಯಂಡ್ ಲೆಸ್ ದ್ಯಾನ್ ಸ್ಟ್ರೈಟ್ ಆ್ಯಂಗಲ್, ಸರಳ ಕೋನಕ್ಕಿಂತ ಕಡಿಮೆ, ದಟ್ ಈಸ್ ಗ್ರೇಟರ್ ದ್ಯಾನ್ 90 ಡಿಗ್ರಿ ಆ್ಯಂಡ್ ಲೆಸ್ ದ್ಯಾನ್ 180 ಡಿಗ್ರಿ. ಓಕೆ, ಆರ್ ಕಾಲ್ಡ್ ಆಪ್ಟ್ಯೂಸ್ ಆ್ಯಂಗಲ್, ದಟ್ ಈಸ್ 110, 130. ಓಕೆ, ಫೈನ್. ನೆಕ್ಸ್ಟ್, ಸೊ ನೆಕ್ಸ್ಟ್ ಥರ್ಡ್ ಒನ್ ಇಸ್ ರಿಫ್ಲೆಕ್ಸ್ ಆ್ಯಂಗಲ್, ಸರಳಾಧಿಕ ಕೋನ ಅಂತ ಹೇಳ್ತೀವಿ. ಆ್ಯಂಗಲ್ಸ್ ದಟ್ ಆರ್ ಗ್ರೇಟರ್ ದ್ಯಾನ್ ಸ್ಟ್ರೈಟ್ ಆ್ಯಂಗಲ್. ಸ್ಟ್ರೈಟ್ ಆ್ಯಂಗಲ್ ಅಂತ ಅಂದರೆ 180 ಡಿಗ್ರಿಗಿಂತ ಹೆಚ್ಚು. ನಿಮಗೆ ಬೇಕು ಆದರೆ ಕನ್ನಡ ಬರೀತೀನಿ ನಾನು ಕನ್ನಡದಲ್ಲಿ. 180 ಡಿಗ್ರಿಗಿಂತ ಹೆಚ್ಚು. ಆ್ಯಂಡ್ ಲೆಸ್ ದ್ಯಾನ್ ದ ಹೋಲ್ ಆ್ಯಂಗಲ್. ಹೋಲ್ ಆ್ಯಂಗಲ್ ಅಂತ ಅಂದರೆ ಎಷ್ಟು? 360 ಡಿಗ್ರಿಗಿಂತ ಕಡಿಮೆ. ಓಕೆ, ಫೈನ್. ಅದನ್ನೇ ಹೇಳಿದ್ದಾರೆ, ಗ್ರೇಟರ್ ದ್ಯಾನ್ 180 ಡಿಗ್ರಿ ಆ್ಯಂಡ್ ಲೆಸ್ ದ್ಯಾನ್ 360 ಡಿಗ್ರಿ. ದೀಸ್ ಆರ್ ಕಾಲ್ಡ್ ದ ರಿಫ್ಲೆಕ್ಸ್ ಆ್ಯಂಗಲ್ಸ್. ಓಕೆ, ಈ ರೀತಿಯಾಗಿ ಇಲ್ಲಿ ಏನು ಹೊರಗಡೆ ಮೆನ್ಷನ್ ಮಾಡಿದಾರಲ್ಲ, ಇದು ರಿಫ್ಲೆಕ್ಸ್ ಆ್ಯಂಗಲ್ಲು. ಇಲ್ಲೂ ಸಹ ಹೊರಗಡೆ ಮೆನ್ಷನ್ ಮಾಡಿದ್ದಾರೆ ರಿಫ್ಲೆಕ್ಸ್ ಆ್ಯಂಗಲ್. ಓಕೆ, ನೆಕ್ಸ್ಟ್ ಇಲ್ಲಿ ನಾವೊಂದು ಫಿಗರ್ ಇಟ್ ಔಟನ್ನು ನೋಡೋಣ ಬನ್ನಿ. ಓಕೆ, in each of the below grades, join A to other grade points in the figure B by a straight line to get an acute angle. ಇಲ್ಲಿ ಕೊಟ್ಟಿದ್ದಾರೆ, ಇದನ್ನೆಲ್ಲ ಜಾಯಿನ್ ಮಾಡಿ ಇಲ್ಲೊಂದು ಪಾಯಿಂಟಿಗೆ ಹೆಸರು ಕೊಡಿ. ದಟ್ ಈಸ್ ಎ. ಹಿಯರ್ ದಿಸ್ ಇಸ್ ದ ಆಕ್ಯೂಟ್ ಆ್ಯಂಗಲ್. ಸೊ ಹಾಗಾದರೆ ಇಲ್ಲಿ ಆಕ್ಯೂಟ್ ಆ್ಯಂಗಲನ್ನು ಯಾವ ರೀತಿಯಾಗಿ ಮಾಡ್ತೀರಾ ಅಂತ ಅಂದರೆ, ಇಲ್ಲಿ ಈ ಗ್ರಿಡ್ಡನ್ನು ಜಾಯಿನ್ ಮಾಡಿ. ಸೊ ಹಿಯರ್ ಇಟ್ ಈಸ್ ಅ ಆಕ್ಯೂಟ್ ಆ್ಯಂಗಲ್. ಓಕೆ, ಫೈನ್. ನೆಕ್ಸ್ಟ್, ಆ್ಯನ್ ಆಪ್ಟ್ಯೂಸ್ ಆ್ಯಂಗಲ್. ಆಪ್ಟ್ಯೂಸ್ ಆ್ಯಂಗಲ್ ಆಗಬೇಕಂತೆ, ವಿಶಾಲ ಕೋನ ಆಗಬೇಕಂತೆ. ಯಾವ ರೀತಿಯಾಗಿ ಮಾಡ್ತೀರಾ? ಇಲ್ಲಿ ಈ ಲೈನನ್ನು ನೀವು ಸ್ಕೇಲ್ನ ಸಹಾಯದಿಂದ ಹಾಕಿ, ಇದು ಒಂದು ಆಪ್ಟ್ಯೂಸ್ ಆ್ಯಂಗಲ್ ಆಗುತ್ತೆ, ವಿಶಾಲ ಕೋನ. ಓಕೆ, ಫೈನ್. ಹಿಯರ್ ಇಲ್ಲೇ ಸ್ಟ್ರೈಟ್ ಜಾಯಿನ್ ಮಾಡಿ, ಇದು ಸಹ ಒಂದು ಆಪ್ಟ್ಯೂಸ್ ಆ್ಯಂಗಲ್ ಆಗುತ್ತೆ. ನೆಕ್ಸ್ಟ್ ಬರೋಣ, ಆ ರಿಫ್ಲೆಕ್ಸ್ ಆ್ಯಂಗಲ್, ಸರಳಾಧಿಕ ಕೋನ ಅಂತ ಹೇಳಿ. ಸೊ ಸರಳಾಧಿಕ ಕೋನ ಅಂತ ಹೇಳಿದರೆ, ಸೊ ನಾವು ಇಲ್ಲಿಗೆ ಮಾಡೋಣ. ಓಕೆ, ಇಲ್ಲಿಂದ ಏನು ಹೊರಗಡೆ ಇದೆಯಲ್ವಾ, ಅದು ಒಂದು ರಿಫ್ಲೆಕ್ಸ್ ಆ್ಯಂಗಲ್ ಆಗುತ್ತೆ. ಫೈನ್. ಅದಾದಮೇಲೆ ಇಲ್ಲಿಗೆ ಬಂದಾಗ ಇದು ಸಹ ಹೊರಗಡೆ ಏನಿದೆಯಲ್ವ, ಅದು ಸರಳಾಧಿಕ ರಿಫ್ಲೆಕ್ಸ್ ಆ್ಯಂಗಲ್ ಆಗುತ್ತೆ. ಅಂತ ಅಂದರೆ ವಿಚ್ ಈಸ್ ನಥಿಂಗ್ ಬಟ್, ರಿಫ್ಲೆಕ್ಸ್ ಆ್ಯಂಗಲ್ ಅಂದರೆ ವಿಚ್ ಈಸ್ ನಥಿಂಗ್ ಬಟ್ ಗ್ರೇಟರ್ ದ್ಯಾನ್ 180 ಡಿಗ್ರಿ ಆ್ಯಂಡ್ ಲೆಸ್ ದ್ಯಾನ್ 360 ಡಿಗ್ರಿ. ಓಕೆ, ಫೈನ್. Next question, that is to use a protractor to find the measure of each angle, then classify each angle as acute, obtuse. ಫಸ್ಟ್ ಇದನ್ನು ಮೆಷರ್ ಮಾಡಬೇಕಂತೆ. ಸೊ ಬನ್ನಿ ಮೆಷರ್ ಮಾಡೋಣ. ಓಕೆ, ಇಲ್ಲೇನಿದ್ದಾರೆ, ಫಸ್ಟು ಪಿ ಟಿ ಆರ್ ಇದೆ. ಪಿ ಟಿ ಆರ್ ಮೆಷರ್ ಮಾಡಿದಾಗ ಇದು 30 ಡಿಗ್ರಿ ಇದೆ. ಸೊ ಇಲ್ಲಿ ಬರೆದು ಬಿಡ್ತೀನಿ, ಪಿ ಟಿ ಆರ್ ಈಸ್ ಈಕ್ವಲ್ ಟು 30 ಡಿಗ್ರಿ, ದಟ್ ಈಸ್ ಅಕ್ಯೂಟ್ ಆ್ಯಂಗಲ್. ಓಕೆ, ನೆಕ್ಸ್ಟ್ ಪಿ ಟಿ ಕ್ಯೂ, ಇದು 30, ಇದು 30 ಸೇರಿಬಿಟ್ಟು 60 ಆಯಿತು. ದಟ್ ಈಸ್ ಆ್ಯಂಗಲ್ ಪಿ ಟಿ ಕ್ಯೂ ಈಸ್ ಈಕ್ವಲ್ ಟು 60 ಡಿಗ್ರಿ. ಅಗೇನ್ ದಿಸ್ ಈಸ್ ಅ ಅಕ್ಯೂಟ್ ಆ್ಯಂಗಲ್. ಓಕೆ, ಇದನ್ನು ನೀವು ನೋಟ್ಸಲ್ಲಿ ಬರೀಬೇಕು ಇದೇ ರೀತಿ. ನೆಕ್ಸ್ಟು ಪಿ ಟಿ ಡಬ್ಲ್ಯೂ ನೋಡೋಣ. ಪಿ ಟಿ ಡಬ್ಲ್ಯೂ ಇಲ್ಲಿಂದ ಇಲ್ಲಿವರೆಗೆ ನೋಡಿದಾಗ ದಟ್ ಈಸ್ ಪಿ ಟಿ ಡಬ್ಲ್ಯೂ ಈಸ್ ಈಕ್ವಲ್ ಟು 112 ಡಿಗ್ರಿ ಇದೆ. ಯು ಹ್ಯಾವ್ ಟು ಮೆಷರ್. ಓಕೆ, ದಿಸ್ ಈಸ್ ಆಪ್ಟ್ಯೂಸ್ ಆ್ಯಂಗಲ್, ವಿಶಾಲ ಕೋನ ಅಂತೆ. ಅದಾದಮೇಲೆ ನೆಕ್ಸ್ಟು ಡಬ್ಲ್ಯೂ ಟಿ ಪಿ ಕೇಳಿದ್ದಾರೆ. ಇಲ್ಲಿಂದ ಡಬ್ಲ್ಯೂ ಟಿ ಪಿ ಕೇಳಿದ್ದಾರೆ. ಸೊ ನಮಗೆ ಯಾವ ರೀತಿಯಾಗಿ ಮಾಡಬೇಕು ಅಂದರೆ, ನೀವು ನೋಡಬಹುದು ಡಬ್ಲ್ಯೂ ಟಿ ಪಿ ಇದಿಷ್ಟು ಸೇರಿದ್ರೆ 360 ಡಿಗ್ರಿ ಆಗಬೇಕಲ್ವಾ. ಒಂದು ಸರ್ಕಲ್ ಹೋಲ್ ಆ್ಯಂಗಲ್ಲು 360. ಬಟ್ ನಮಗೆ ಇದು ಸಿಕ್ಕಿದೆ, ದಟ್ ಈಸ್ ಪಿ ಟಿ ಡಬ್ಲ್ಯೂ ಸಿಕ್ಕಿದೆ. ಸೊ 360ಯಲ್ಲಿ ಪಿ ಟಿ ಡಬ್ಲ್ಯೂ ಲೆಸ್ ಮಾಡಿದ್ರೆ ನಮಗಿದು ಸಿಗುತ್ತೆ. ದಟ್ ಈಸ್ 360 ಡಿಗ್ರಿ ಮೈನಸ್ ಆ್ಯಂಗಲ್ ಪಿ ಟಿ ಡಬ್ಲ್ಯೂ. ಸೊ 360 degree minus PTW is 112 degree. So answer is 240 degree. This is called the reflex angle. ಸೊ ಇದನ್ನು ನೀವು ಬರಿಬೇಕಾಗತ್ತೆ. ಓಕೆ, ಫೈನ್. ನೆಕ್ಸ್ಟು ನೋಡೋಣ. ಇಲ್ಲಿ ನೆಕ್ಸ್ಟ್ ಕಂಟಿನ್ಯೂಸ್ ಆಗಿ 53 ಪೇಜಲ್ಲಿ ಫಿಗರ್ ಇಟ್ ಔಟ್ ಇದೆ. ಸೊ ಬನ್ನಿ ನೋಡೋಣ ಏನು. ಡ್ರಾ ದ ಆ್ಯಂಗಲ್ಸ್ ವಿತ್ ದ ಫಾಲೋವಿಂಗ್ ಡಿಗ್ರಿ ಮೆಷರ್ಸ್. ನಾವು ಈ ಒಂದು ಇಲ್ಲಿ ಏನೇನು ಡಿಗ್ರಿ ಕೊಟ್ಟಿದ್ದಾರಲ್ವ ಅದನ್ನು ನಾವು ಬಿಡಿಸ್ಬೇಕಂತೆ. ಕೋನ ಮಾಪಕದ ಸಹಾಯದಿಂದ ಬಿಡಿಸಿವಿ. ದಟ್ ಈಸ್ 140 ಡಿಗ್ರಿ. ಯಾವ ಕೋನ ಅಂತ ಏನು ಅವರು ಲೇಬಲ್ ಮಾಡೋಕ್ಕೆ ಹೇಳಿಲ್ಲ, ಬರೀ 140 ಡಿಗ್ರಿ. ಎ ಬಿ ಸಿ ಇಸ್ ಈಕ್ವಲ್ ಟು 140 ಡಿಗ್ರಿ. ಆಲ್ರೆಡಿ ಕೋನಗಳು ಯಾವುದು ಅಂತ ಗೊತ್ತಾಗಿದೆಯಲ್ವಾ. ಸೊ ಇದನ್ನು ಆಪ್ಟ್ಯೂಸ್ ಆ್ಯಂಗಲ್ ಅಂತ ಬರೆದ್ರೂ ನಡೆಯುತ್ತೆ.
ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್ ಇಸ್ 82 ಡಿಗ್ರಿ ಇದೆ. ಸೊ ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು 82 ಡಿಗ್ರಿ, ದಟ್ ಈಸ್ ದಿಸ್ ಇಸ್ ಅಕ್ಯೂಟ್ ಆ್ಯಂಗಲ್. ಸೊ ಅದೇ ರೀತಿ ನೆಕ್ಸ್ಟ್ ನೀವು ಕಂಟಿನ್ಯೂ ಮಾಡಬಹುದು, ಲೈಕ್ 195 ಡಿಗ್ರಿ ರಿಫ್ಲೆಕ್ಸ್ ಆ್ಯಂಗಲ್, 70 ಡಿಗ್ರಿ ಅಕ್ಯೂಟ್ ಆ್ಯಂಗಲ್, 35 ಡಿಗ್ರಿ ಅಕ್ಯೂಟ್ ಆ್ಯಂಗಲ್. ಓಕೆ, ಎಸ್ಟಿಮೇಟ್ ದ ಸೈಜ್ ಆಫ್ ದ ಈಚ್ ಆ್ಯಂಗಲ್ ಆ್ಯಂಡ್ ದೆನ್ ಮೆಷರ್. ಓಕೆ, ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಈ ಒಂದು ಆ್ಯಂಗಲ್ಸ್ಗಳನ್ನು ಮೆಷರ್ ಮಾಡಬೇಕಂತೆ. ಸೊ ಮೆಷರ್ ಮಾಡಿಬಿಟ್ಟು ಅಕ್ಯೂಟ್ ರೈಟ್ ಆಪ್ಟ್ಯೂಸ್ ರಿಫ್ಲೆಕ್ಸ್ ಆ್ಯಂಗಲ್ ಅಂತ ಹೇಳಿಬಿಟ್ಟು ಹೆಸರು ಕೊಡಬೇಕಂತೆ. ಓಕೆ, ಕ್ಲಾಸಿಫೈ ಮಾಡಬೇಕಂತೆ. ಓಕೆ, ಬನ್ನಿ ನೋಡೋಣ. ದ ಫಸ್ಟ್ ಒನ್ ಈಸ್ 45 ಡಿಗ್ರಿ. ಸೊ ಒಂದು ಹೆಸರು ಕೊಡೋಣ, ಎ ಬಿ ಸಿ. ದಿಸ್ ಈಸ್ ಅಕ್ಯೂಟ್ ಆ್ಯಂಗಲ್. ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ 160 ಡಿಗ್ರಿ, ದಟ್ ಈಸ್ ಆಪ್ಟ್ಯೂಸ್ ಆ್ಯಂಗಲ್. ವಿಶಾಲ ಕೋನ ಎಮ್ ಎನ್ ಪಿ. ಸೊ ಸಿ ಇದೆಯಲ್ವಾ, ಪಿ ಕ್ಯೂ ಆರ್ ಕೊಡ್ತೇನೆ. ಇದು 120 ಡಿಗ್ರಿ ಆಗುತ್ತೆ. ದಿಸ್ ಈಸ್ ಆಲ್ಸೋ ದ ಆಪ್ಟ್ಯೂಸ್ ಆ್ಯಂಗಲ್. ಓಕೆ, ಹಿಯರ್ ಎಕ್ಸ್ ವೈ ಝೆಡ್ 30 ಡಿಗ್ರಿ ಅಕ್ಯೂಟ್ ಆ್ಯಂಗಲ್, ಲಘುಕೋನ. ಹಿಯರ್ ಇಸ್ 100 ಡಿಗ್ರಿ, ಸ್ವಲ್ಪ ರೈಟ್ ಆ್ಯಂಗಲ್ಗಿಂತ ಒಂದು ಸ್ವಲ್ಪ ಸ್ಲ್ಯಾಂಟ್ ಆಗಿದೆ ನೋಡಿ. ಸೊ ದಿಸ್ ಈಸ್ ಆಲ್ಸೋ ಆಪ್ಟ್ಯೂಸ್ ಆ್ಯಂಗಲ್. ಸೊ ಹಿಯರ್ ಇಲ್ಲಿ ಹೊರಗಡೆದು ಕೇಳಿದಾರಲ್ವಾ. ಸೊ ಹೊರಗಡೆ ಕೇಳಿದ್ದಾರೆ ಅಂತ ಅಂದರೆ ಮತ್ತೆ ನಾವು ಒಳಗಡೆ ನೋಡಿದಾಗ ಇದು 10 ಇದೆ. ಸೊ ಹಾಗಾದರೆ ಇದು ಸೇರಿಸ್ಬಿಟ್ಟು 360 ಆಗಬೇಕಲ್ವಾ. 10 ಮತ್ತು 360ಅಲ್ಲಿ 10 ಹೋಯಿತು ಅಂತ ಅಂದರೆ 350 ಡಿಗ್ರಿ. ದಿಸ್ ಇಸ್ ರಿಫ್ಲೆಕ್ಸ್ ಆ್ಯಂಗಲ್. Okay, fine. Next, make any figure with 3 acute angles, 1 right angle and 2 obtuse angle. ಒಂದು ಚಿತ್ರನ ಬಿಡಿಸ್ಬೇಕಂತೆ. ಸೊ ಅದರೊಳಗಡೆ ಏನಾಗಬೇಕಂತೆ, ಸೊ 3 acute angles ಇರಬೇಕಂತೆ. ಎಸ್ 3 acute angles ಇರಬೇಕಂತೆ. ಆಮೇಲೆ ನೆಕ್ಸ್ಟ್ 1 ರೈಟ್ ಆ್ಯಂಗಲ್ ಇರಬೇಕಂತೆ, 1 obtuse ಆ್ಯಂಗಲ್ ಇರಬೇಕಂತೆ. ಸೊ ಬನ್ನಿ ನೋಡೋಣ. ಓಕೆ, ಫೈನ್. ದಿಸ್ ಇಸ್ ದ ಪಿಕ್ಚರ್ ಹಿಯರ್. ಸೊ ಈ ಪಿಕ್ಚರಲ್ಲಿ ನೀವು ನೋಡಬಹುದು ಏನಂತ ಹೇಳಿಬಿಟ್ಟು 3 ಅಕ್ಯೂಟ್ ಆ್ಯಂಗಲ್ಸ್ ಇರಬೇಕಂತೆ. ಸೊ ನೀವು ನೋಡಬಹುದು ಯಾವುದು 3 ಅಕ್ಯೂಟ್ ಆ್ಯಂಗಲ್ಸ್ ಅಂತ ಅಂದರೆ ಆ್ಯಂಗಲ್ ಡಿ ಒ ಸಿ, ಆ್ಯಂಗಲ್ ಡಿ ಒ ಸಿ, ಆ್ಯಂಗಲ್ ಸಿ ಒ ಬಿ, ಆ್ಯಂಗಲ್ ಸಿ ಒ ಬಿ ಆರ್ ಅಕ್ಯೂಟ್ ಆ್ಯಂಗಲ್. ಓಕೆ, 30 ಇದೆ. ಓಕೆ, ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟು ರೈಟ್ ಆ್ಯಂಗಲ್ ಕಾಣಿಸ್ತಾ ಇದೆ. ಆ್ಯಂಗಲ್ ಬಿ ಒ ಎ, ಬಿ ಒ ಎ ಈಸ್ ರೈಟ್ ಆ್ಯಂಗಲ್, ಈಸ್ ರೈಟ್ ಆ್ಯಂಗಲ್. ಓಕೆ, ನೆಕ್ಸ್ಟ್ ಇನ್ನೊಂದು ಒಪ್ಟ್ಯೂಸ್ ಆ್ಯಂಗಲ್ ಬೇಕಂತೆ. ಆ್ಯಂಗಲ್ ಒ ಎ ಡಿ, ಆ್ಯಂಗಲ್ ಎ ಒ ಸಿ, ಫಸ್ಟ್ ಒನ್ನು ಎ ಒ ಸಿ, ಆ್ಯಂಡ್ ಆ್ಯಂಗಲ್ ಎ ಒ ಡಿ ಆರ್ ಆಪ್ಟ್ಯೂಸ್ ಆ್ಯಂಗಲ್. ಸೊ ಅವರ ಒಂದು ಕಂಡೀಷನ್ ಪ್ರಕಾರ we get 2 acute angles, 3 acute angles. So we have to write the 3 acute angles, DOC and COB, and one more is there, that is DOB. ಓಕೆ, ಇದು 30 ಇದೆ, ಇದು 30 ಇದೆ, ಇದೆರಡು ಸೇರಿಸಿದ್ರೆ 60 ಆಯಿತು. 60 is also acute angle ಅಲ್ವಾ. ಸೊ DOC, COB and DOB are acute angles. BOA is a right angle, ಲಂಬಕೋನ. AOC and AOD are obtuse angle. ಓಕೆ, ಫೈನ್. ಸೊ ನಮಗೆ ಕಂಡೀಷನ್ ಪ್ರಕಾರ 3 ಸಹ ಸಿಕ್ಕಿದೆ. ನೆಕ್ಸ್ಟ್ ನೋಡೋಣ, ಮೇಕ್ ಎನಿ ಫಿಗರ್ ವಿತ್ 3 ಅಕ್ಯೂಟ್ ಆ್ಯಂಗಲ್ಸ್ ಆಯಿತು. ಡ್ರಾ ದ ಲೆಟರ್ ಎಮ್ ಸಚ್ ದಟ್ ದ ಆ್ಯಂಗಲ್ಸ್ ಆನ್ ದ ಸೈಡ್ಸ್ ಆರ್ 40 ಡಿಗ್ರಿ ಆ್ಯಂಡ್ ಈಚ್ ಆ್ಯಂಡ್ ದ ಆ್ಯಂಗಲ್ ಇನ್ ದ ಮಿಡ್ಲ್ ಇಸ್ 60 ಡಿಗ್ರಿ. ಯಾವ ರೀತಿಯಾಗಿ ಆ್ಯಂಗಲ್ ಬಿಡಿಸ್ಬೇಕಂತೆ, ಎಮ್ ಶೇಪಲ್ಲಿ ಫಸ್ಟು ಈ ರೀತಿಯಾಗಿ ಬಿಡಿಸ್ತೀರಾ. ಸೊ ಇದಕ್ಕೆ ನಾವು 40 ಡಿಗ್ರಿ ಮೆಷರ್ ಮಾಡ್ತೇವೆ. ಸೊ ಆಫ್ಟರ್ ದಟ್ ಇಲ್ಲಿ 60 ಡಿಗ್ರಿ ಮೆಷರ್ ಮಾಡ್ತೇವೆ. ಸೊ ಅಗೇನ್ ಇಲ್ಲಿ ಎಮ್ ಬರುತ್ತೆ, ಇಲ್ಲಿ ಮತ್ತೆ ಇದು 40 ಡಿಗ್ರಿ ಇರುತ್ತೆ. ಇಟ್ ಲುಕ್ ಲೈಕ್ ಅ ಎಮ್. ಓಕೆ, 40 ದೆನ್ ಮಿಡ್ಲಲ್ಲಿ 60 ಡಿಗ್ರಿ ಆಗಬೇಕು. ಓಕೆ, ನೀವು ಮೆಷರ್ ಮಾಡಿ, ನೀವು ಡ್ರಾ ಮಾಡಿ. ಸೊ ಡ್ರಾ ದ ಲೆಟರ್ ವೈ ಸಚ್ ದಟ್ ದ 3 ಆ್ಯಂಗಲ್ಸ್ ಫಾರ್ಮ್ಡ್ ಆರ್ 1. ವೈ ಇರಬೇಕಂತೆ. ಅವ್ರು ಹೇಳ್ತಾ ಇರೋದು ಯಾವ ರೀತಿಯಾಗಿ ಇರುತ್ತೆ, ಈ ರೀತಿಯಾಗಿದೆ. ಇದು 150 ಡಿಗ್ರಿ ಇರಬೇಕಂತೆ, ಇದು 60 ಡಿಗ್ರಿ ಇರಬೇಕಂತೆ, ಅಗೇನ್ ಇದು 150 ಡಿಗ್ರಿ. ಸೊ ಬಿಡಿಸೋದು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದೆ. ಫಸ್ಟ್ ಒಂದು ಲೈನ್ ಹಾಕಿದ್ರಿ, ಅದಕ್ಕೆ 150 ಈ ರೀತಿಯಾಗಿ ಬರುತ್ತೆ. ಓಕೆ, 150 ಡಿಗ್ರಿ.
ಆಫ್ಟರ್ ದಟ್ ಮತ್ತೆ ಇಲ್ಲಿ ಕೋನಮಾಪಕವನ್ನು ಇಟ್ಟು ನಾವು 60 ಡಿಗ್ರಿ ಮಾಡ್ತೇವೆ. ಅದು ಈ ರೀತಿಯಾಗಿ ಬರುತ್ತೆ. ಓಕೆ, ಇದು 60 ಡಿಗ್ರಿ. ಹಾಗಾದರೆ ಇದನ್ನು ಮೆನ್ಷನ್ ಮಾಡಿ ಇದು ಎಷ್ಟಿರುತ್ತೆ ಅಂತ ಅಂದರೆ ಆಟೋಮ್ಯಾಟಿಕಲಿ ಇದು 150 ಡಿಗ್ರಿ ಬರುತ್ತೆ. ಯಾಕೆ ಅಂತಂದರೆ ಹೋಲ್ ಆ್ಯಂಗಲ್ಲು 360 ಡಿಗ್ರಿ ಅಲ್ವಾ. 150 ಇಸ್ 360 360 ಆಯಿತು. ಸೊ ಇಟ್ ಲುಕ್ ಲೈಕ್ ವೈ ಥರ ಬರಬೇಕು. ಓಕೆ, ನೆಕ್ಸ್ಟ್ ಕ್ವಶನ್, ದಟ್ ಈಸ್ ದ ಅಶೋಕ ಚಕ್ರ ಹ್ಯಾಸ್ 24 spokes. ವಾಟ್ ಈಸ್ ದ ಡಿಗ್ರಿ ಮೆಷರ್ಸ್ ಆಫ್ ದ ಆ್ಯಂಗಲ್ ಬಿಟ್ವೀನ್ 2 spokes? ಇಲ್ಲಿ ಏನು ಕೊಡ್ತಾ ಇದ್ದಾರೆ ಅಂತಂದರೆ ಒಂದು ಸ್ಪೋಕ್ಸ್ ಮಧ್ಯ ಎಷ್ಟು ಡಿಗ್ರಿ ಆಗುತ್ತೆ. ಸೊ ವಿ ನೋ ದ್ಯಾಟ್ ಕಂಪ್ಲೀಟಾಗಿ ಹೋಲ್ ಆ್ಯಂಗಲ್ ಕ್ರಿಯೇಟ್ ಆಗಿದೆ 360 ಡಿಗ್ರಿ. ಓಕೆ, ಸೊ ಎಷ್ಟು ಲೈನ್ಸ್ ಇದೆ? 24 ಲೈನ್ಸ್ ಇದೆ. ಓಕೆ, ಸೊ ಎಷ್ಟಾಯಿತು? 15 ಡಿಗ್ರಿ. ಓಕೆ, ಸೊ ಏನು ಕೇಳಿದ್ದಾರೆ? ಫಸ್ಟ್ ಒನ್ ಈಸ್ ದ ಆ್ಯಂಗಲ್ ಬಿಟ್ವೀನ್ 2 spokes ಆರ್. ಸೊ ನಾವು ಇಲ್ಲಿ ಬರಿಬೇಕಾಗತ್ತೆ. ಫಸ್ಟ್ ಒನ್ ಇಸ್ ದ ಆ್ಯಂಗಲ್ ಬಿಟ್ವೀನ್ 2 spokes is equal to 360 ಡಿಗ್ರಿ ಡಿವೈಡೆಡ್ ಬೈ 24 spokes ಇದೆಯಲ್ವಾ. ಸೊ ವಿಲ್ ಗೆಟ್ 15 ಡಿಗ್ರಿ. ಓಕೆ, ನೆಕ್ಸ್ಟ್ ಕ್ವಶನ್ ಕಂಟಿನ್ಯೂ ಆಗಿದೆ ನೋಡಬಹುದು. ವಾಟ್ ಈಸ್ ದ ಲಾರ್ಜೆಸ್ಟ್ ಅಕ್ಯೂಟ್ ಆ್ಯಂಗಲ್ ಫಾರ್ಮ್ಡ್ ಬಿಟ್ವೀನ್ 2 spokes? ಹಾಗಾದರೆ ಲಾರ್ಜೆಸ್ಟ್ ಅಕ್ಯೂಟ್ ಆ್ಯಂಗಲ್ ಹೇಳ್ತಾ ಇದ್ದಾರೆ. ಓಕೆ, ಫಸ್ಟ್ ಇಲ್ಲಿ ನೋಡೋಣ. ಇದು 15 ಡಿಗ್ರಿ ಬರೆದು ಬಿಡ್ತೇನೆ. ಸೊ ಇದು ಮತ್ತೆ ನೆಕ್ಸ್ಟ್ ಇಲ್ಲಿಗೆ ಬಂದಾಗ ಅದು 30 ಡಿಗ್ರಿ ಆಯಿತು. ಸೊ ನೆಕ್ಸ್ಟ್ ಲೈನಿಗೆ ಬಂದಾಗ 45 ಡಿಗ್ರಿ ಆಯಿತು. ಓಕೆ, ನೆಕ್ಸ್ಟಿಗೆ ಬಂದಾಗ ಮತ್ತೆ 15 ಆ್ಯಡ್ ಮಾಡಿದಾಗ 60 ಡಿಗ್ರಿ ಆಯಿತು. ಮತ್ತೆ 15 ಮುಂದೆ ಮತ್ತೆ ಸ್ಪೋಕ್ ಹೋದಾಗ ಅದು 75 ಡಿಗ್ರಿ ಆಯಿತು. ಆಫ್ಟರ್ ದಟ್ 90 ಡಿಗ್ರಿ ಬರುತ್ತೆ. ಸೊ ನಾವು ಈ ಒಂದು ಕರೆಕ್ಟಾಗಿ ಅಶೋಕ ಚಕ್ರ ನೋಡಿದಾಗ ನಮಗೆ ಎರಡು ವಾಟ್ ಈಸ್ ದ ಲಾರ್ಜೆಸ್ಟ್ ಅಕ್ಯೂಟ್ ಆ್ಯಂಗಲ್ ಫಾರ್ಮ್ಡ್ ಬಿಟ್ವೀನ್. ಅಕ್ಯೂಟ್ ಆ್ಯಂಗಲ್ ಕೇಳ್ತಾ ಇದ್ದಾರೆ, ರೈಟ್ ಆ್ಯಂಗಲ್ ಅಲ್ಲ. ರೈಟ್ ಆ್ಯಂಗಲ್ ಬೇಡವೇ ಬೇಡ, ಯಾಕಂದರೆ ಅದು 90 ಡಿಗ್ರಿ ಆಯಿತು. ಅಕ್ಯೂಟ್ ಆ್ಯಂಗಲ್ ಅಂತಂದರೆ ಇಟ್ ಶುಡ್ ಬಿ ಲೆಸ್ ದ್ಯಾನ್ 90 ಡಿಗ್ರಿ ಅಲ್ವಾ. ಲೆಸ್ ದ್ಯಾನ್ 90 ಡಿಗ್ರಿ ಅಂದರೆ 75 ಆಯಿತು. 75ಗೆ 15 ಆ್ಯಡ್ ಮಾಡಿದ್ರೆ 90 ಡಿಗ್ರಿ ಆಗುತ್ತೆ. ಸೊ 90 ಡಿಗ್ರಿ ಬೇಡ ನಮಗೆ. ದೇ ಹ್ಯಾವ್ ನಾಟ್ ಆಸ್ಕ್ ಫಾರ್ ದ ರೈಟ್ ಆ್ಯಂಗಲ್. ಸೊ ದೇ ಆರ್ ಓನ್ಲಿ ಟಾಕಿಂಗ್ ಅಬೌಟ್ ದ ಅಕ್ಯೂಟ್ ಆ್ಯಂಗಲ್ ವಿಚ್ ಈಸ್ ಲೆಸ್ ದ್ಯಾನ್ 90 ಡಿಗ್ರಿ ಅಲ್ವಾ. ಸೊ ಹಾಗಾಗಿಬಿಟ್ಟು 75 ಡಿಗ್ರಿ ಈಸ್ ದ ಲಾರ್ಜೆಸ್ಟ್ ಅಕ್ಯೂಟ್ ಆ್ಯಂಗಲ್. ಓಕೆ, ನೆಕ್ಸ್ಟ್ ಏನು ಬರಬೇಕು? ದ ಲಾರ್ಜೆಸ್ಟ್ acute angle formed between 2 spokes is equal to ಎಷ್ಟಾಯಿತು? ಬಿಟ್ವೀನ್ 2 spokes ಅಂತಂದರೆ ಲಾಸ್ಟಿಗೆ ಲಾರ್ಜೆಸ್ಟು 75. ಯಾಕಂತಂದರೆ ಮತ್ತೆ ಇದಕ್ಕೆ 15 ಮಾಡಿದೆ ಅಂತ ಅಂದರೆ ಸೊ ಅದು 90 ಡಿಗ್ರಿ ಆಗುತ್ತೆ. ಐ ಹೋಪ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಇಲ್ಲಿ ಪರ್ಸಲ್ ಇದೆ. ಐ ಆಮ್ ಅನ್ ಅಕ್ಯೂಟ್ ಆ್ಯಂಗಲ್. ನಾನು ಒಂದು ಲಘುಕೋನ ಅಂತೆ. ಇಫ್ ಯು ಡಬಲ್ ಮೈ ಮೆಷರ್ ಯು ಗೆಟ್ ಆ್ಯನ್ ಅಕ್ಯೂಟ್ ಆ್ಯಂಗಲ್. ಸೊ ಬನ್ನಿ ನೋಡೋಣ ಏನು ಹೇಳ್ತಾ ಇದ್ದಾನೆ ಅಂತಂದರೆ ಸೊ ಇದು ಪಝಲ್. ಇದಕ್ಕೆ ಕಂಟಿನ್ಯೂ ನೋಟ್ಸಲ್ಲಿ ನೀವು ಇದು ಮಾಡಬೇಕು ಅಂತ ಇಲ್ಲ. ಸೊ ಐ ಆಮ್ ಎ ಅಕ್ಯೂಟ್ ಆ್ಯಂಗಲ್. ಯಾವ್ದು ನಾನು ಅಂತ ಹೇಳ್ಬಿಟ್ಟು ಹೇಳಬೇಕಷ್ಟೇ, ನಾನು ಯಾರು ಅಂತ ಹೇಳಿ. ನಾನು ಒಂದು ಆ್ಯಂಗಲ್ಲು ಗೊತ್ತಿಲ್ಲ, ಅದನ್ನು ಡಬಲ್ ಮಾಡಿದ್ರೂ ಸಹ ನಾನು ಅಕ್ಯೂಟ್ ಆಗ್ತೀನಂತೆ. ಇಫ್ ಯು ಟ್ರಿಪಲ್ ಅಗೇನ್ ಐ ಆಮ್ ವಿಲ್ ಗೆಟ್ ಆ್ಯನ್ ಅಕ್ಯೂಟ್ ಆ್ಯಂಗಲ್. ಇಫ್ ಯು ಕ್ವಾಡ್ರಪಲ್ 4 ಟೈಮ್ಸ್ ಮೆಷರ್ ಮಾಡಿದ್ರು ಸಹ ಅಗೇನ್ ಯು ವಿಲ್ ಗೆಟ್ ಆ್ಯನ್ ಅಕ್ಯೂಟ್ ಆ್ಯಂಗಲ್. 4 ಸಲ ಮಾಡಿದ್ರೂ ಅಕ್ಯೂಟ್ ಆ್ಯಂಗಲ್ ಆಯ್ತಂತೆ. ಆಫ್ಟರ್ ದ್ಯಾಟ್ ಬಟ್ ಇಫ್ ಯು ಮಲ್ಟಿಪ್ಲೈ ಬೈ ಮೆಷರ್ ಬೈ 5, 5ನೇ ಸಲಿಗೆ ನಾನೊಂದು ಆಬ್ಟ್ಯೂಸ್ ಆ್ಯಂಗಲ್ ಆಗ್ತೀನಂತೆ, ವಿಶಾಲ ಕೋನ ಆಗ್ತೀನಂತೆ. ಓಕೆ, ಸೊ ವಾಟ್ ಆರ್ ದ ಪಾಸಿಬಿಲಿಟೀಸ್ ಫೈ ಮೈ ಮೆಷರ್? ಸೊ ನಮಗೆ ಪಾಸಿಬಿಲಿಟೀಸನ್ನು ಕೇಳ್ತಾ ಇದ್ದಾರೆ. ಸೊ ಬನ್ನಿ ನೋಡೋಣ ಏನು ಪಾಸಿಬಿಲಿಟೀಸ್ ಅಂತ. ಫಸ್ಟ್ನೇ ಎಕ್ಸಾಂಪಲ್ಲಿ ನಮಗೆ 4 ಸಲ ನಾವು ಆ್ಯಡ್ ಮಾಡಿದ್ರು ಸಹ ಅಕ್ಯೂಟ್ ಆ್ಯಂಗಲೇ ಇರಬೇಕಂತೆ. ಓಕೆ, ಲೆಸ್ ದ್ಯಾನ್ 90 ಡಿಗ್ರಿ. 15 ತೊಗೊಳ್ತೇನೆ. 15 ತೊಗೊಂಡೆ. 15 30. 30 15 ಇಸ್ 45. 15 ಇಸ್ 60ಗೆ ಮತ್ತೆ 50 ಆ್ಯಡ್ ಮಾಡಿದೆ. ಇದೇನೋ ಕರೆಕ್ಟ್ ಆಯಿತು. ಫಸ್ಟ್ನೇ ಕಂಡೀಷನು ಅಕ್ಯೂಟ್ ಆ್ಯಂಗಲ್ ಇರಬೇಕಂತೆ ಆಯಿತು. ಸೊ ಇದನ್ನು ಮಾಡಿದಾಗ ಇದು 75 ಅಗೇನ್ ಅಕ್ಯೂಟ್ ಆ್ಯಂಗಲ್ ಅಲ್ವಾ. ಸೊ ನಮಗಿಲ್ಲಿ ಬರಬೇಕಾಗಿರೋದು ಒಬ್ಟ್ಯೂಸ್ ಆ್ಯಂಗಲ್ ಅಂತ ಬರಬೇಕಂತೆ 5th ಟೈಮ್. ಸೊ ಹಾಗಾಗಿಬಿಟ್ಟು 15 ಆಗಲ್ಲ. ಸೊ 16 ನೀವು ಟ್ರೈ ಮಾಡಿ, 17 ಮಾಡಿ. ಸೊ ನಾನು ಸೀದಾ 19ಗೆ ಬರ್ತೀನಿ ನೋಡೋಣ. 19
19 4 ಸಲಿನೂ 19 ಬಂದಾಗ ನನಗೆ 76 ಬಂತು. ಓಕೆ, 19 ಆದಮೇಲೆ 76 ಇಲ್ಲಿಗೆ ಕರೆಕ್ಟ್ ಆಯಿತು. ಫಸ್ಟ್ ಕಂಡೀಷನ್ ಇದು 4 ಸಲ ಇದು ಮಾಡಿದಾಗ ಅದು ಲಘು ಕೋನ ಆಗಿರ್ಬೇಕಂತೆ ಕಂಡೀಷನ್. ಈಗ 19 ಮಾಡಿದ ತಕ್ಷಣ 95 ಆಯಿತು. 95 ಇಸ್ ನಥಿಂಗ್ ಬಟ್ ಆಬ್ಟ್ಯೂಸ್ ಆ್ಯಂಗಲ್. ಇದಿಷ್ಟು ಅಕ್ಯೂಟ್ ಆಯಿತು, ಇದು ಅಬ್ಟ್ಯೂಸ್ ಆಯಿತು. ಸೊ 19 ಬಂತು. ಹಾಗಾದರೆ ಇದು ಒಂದೇನಾ? ಸೊ ನೋಡೋಣ, 20 20 20 20 40 60 80. ಓಕೆ, ಇವೆಲ್ಲ ಸಹ ಕಂಡೀಷನ್ 1ಗೆ ಅಪ್ಲೈ ಆಯಿತು. ಅಕ್ಯೂಟ್ ಆ್ಯಂಗಲ್ಲು 80ಗೆ 20 ಮಾಡಿದ ತಕ್ಷಣ 100 ಆಯಿತು. ದಿಸ್ ಈಸ್ ಒಬ್ಟ್ಯೂಸ್ ಆ್ಯಂಗಲ್. ಸೊ ರೈಟ್, ಆಫ್ಟರ್ ದ 21 ಮಾಡೋಣ. 21 21 21 21. ಸೊ ಎಷ್ಟಾಯಿತು? 84 ಆಯಿತು. ಸೊ 84 ಅಂತ ಅಂದರೆ ಅಕ್ಯೂಟ್ ಆ್ಯಂಗಲ್ಲೇ. ಓಕೆ ರೈಟ್. ನೆಕ್ಸ್ಟ್ ಇದಕ್ಕೆ ಮತ್ತೆ 21 ಫಿಫ್ತ್ ಟೈಮ್ ಮಾಡಿದಾಗ ಸೊ ಎಷ್ಟಾಯಿತು? 105. ದಟ್ ಈಸ್ ಆಬ್ಟ್ಯೂಸ್ ಆ್ಯಂಗಲ್. ಫೈನ್, ಇದೂ ಬಂತು. ಸೊ 19 ಬಂತು, 20 ಬಂತು, 21 ಬಂತು. ನೆಕ್ಸ್ಟ್ ನೋಡೋಣ 22 22 22 44, ದೆನ್ 66, ದೆನ್ 22 ಮಾಡಿದಾಗ ಎಷ್ಟಾಯ್ತಪ್ಪ ಅಂತಂದರೆ 88 ಆಯಿತು. 88 ಈಸ್ ಅನ್ ಅಕ್ಯೂಟ್ ಆ್ಯಂಗಲ್. ಸೊ ಫಸ್ಟ್ ಕಂಡೀಷನ್ ಇಸ್ ಡನ್. ಅಗೇನ್ 22 ಆ್ಯಡ್ ಮಾಡಿದ್ರೆ 8 to 10 ದಟ್ ಈಸ್ 110. ದಟ್ ಈಸ್ ಆಬ್ಟ್ಯೂಸ್ ಆ್ಯಂಗಲ್. ಸೊ ಇದು ಆಯಿತು. ಓಕೆ ಫೈನ್. ಹಾಗಾದರೆ 23ನ ನೋಡೋಣ. ಓಕೆ, ನೆಕ್ಸ್ಟು. ಸೊ 19 ಆಯಿತು, 20 ಆಯಿತು, 21 ಆಯಿತು, 22 ಆಯಿತು. ಸೊ 23ನ ನೋಡೋಣ. 23 23 23 23. ಫಸ್ಟು 23 46 ಆಯಿತು. 46ಗೆ ಮತ್ತೆ 23 ಮಾಡಿದಾಗ 69 ಆಯಿತು. ಇಲ್ಲಿಗೆ 69 ಆಯಿತು ಥರ್ಡ್ ಟೈಮು. 69ಗೆ ಮತ್ತೆ 23 ಮಾಡಿದಾಗ ವಿಲ್ ಗೆಟ್ 92 ಹಿಯರ್. 92 ಬಂದ ತಕ್ಷಣ 4ನೇದಕ್ಕೇ ಆಬ್ಟ್ಯೂಸ್ ಬಂದುಬಿಡ್ತು. ಓಕೆ, 3 ಅಷ್ಟೇ ಬಂದಿದ್ದು ಅಕ್ಯೂಟ್ 3 ಅಷ್ಟೇ ಬಂತು. ನಮಗೆ ಕಂಡೀಷನ್ 4 ಅಕ್ಯೂಟ್ ಬರಬೇಕು, 1 ಆಬ್ಟ್ಯೂಸ್ ಬರಬೇಕು ಅಂತ ಹೇಳಿ. ಸೊ ಬರಲಿಲ್ಲ. ಸೊ ಹಾಗಾದರೆ ಸೊ ನಮ್ಮ ಫೈನಲ್ ಒಂದು ಆನ್ಸರ್ ಏನಪ್ಪ ಅಂತಂದರೆ ಐ ಆಮ್ ಅನ್ ಅಕ್ಯೂಟ್ ಆ್ಯಂಗಲ್ ಅಂದರೆ ಇಟ್ ಮೇ ಬಿ 19 20 21 ಆರ್ 22. ಓಕೆ, ದ ಆನ್ಸರ್ ಇಸ್ ಇಟ್ ಮೇ ಬಿ 19 ಇರ್ಬೋದು, 20 ಇರ್ಬೋದು, 21 ಇರ್ಬೋದು, 23 ಇರಲ್ಲ, 18 ಇರಲ್ಲ. ಅಷ್ಟು ಅರ್ಥ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇಲ್ಲಿಗೆ ಈ ಒಂದು ಪಾಠದ ಕಂಪ್ಲೀಟ್ ಆಗಿರುವಂತಹ ಕ್ವಶನ್ ಆನ್ಸರ್ಸ್ಗಳನ್ನು ಮುಗಿದಿದ್ದೇನೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಂಬರ್ ಪ್ಲೇಯನ್ನು ಮಾಡ್ತೇನೆ. ನಂಬರ್ ಪ್ಲೇ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನಗೆ ಪ್ಲೀಸ್ ಒಂದು ಇದು ಬೇಕು. ಏನಂತ ಹೇಳಿದ್ರೆ ನಿಮ್ಮಿಂದ ಒಂದು ಒಪಿನಿಯನ್ ಬೇಕು. ನನ್ನ ವೀಡಿಯೋಸ್ಗಳು ಚೆನ್ನಾಗಿ ಬರ್ತಿದ್ರೆ ನಾನು ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೇನೆ. ಥ್ಯಾಂಕ್ ಯು ಫ್ರೆಂಡ್ಸ್.